ಅಂದ್ರೆ ಕುಮಾರಸ್ವಾಮಿ ಆರೋಪ. ಪಂಚ ಗ್ಯಾರಂಟಿಗಳು ಸರಿಯಾಗಿ ಜಾರಿ ಆಗಿಲ್ಲ, ನನ್ನ ಸವಾಲು ಚರ್ಚೆಗೆ ಸಿದ್ಧ, ಸವಾಲು ಬರ್ತಾರಾ ಸರ್ಕಾರದವರು ಅಂತ ಹೇಳಿದ್ರು. ಗ್ಯಾರಂಟಿಗಳು ಸರಿಯಾಗಿ ತಲುಪಿಲ್ಲ, ಆದ್ರೆ ಚರ್ಚೆಗೆ ನಾನು ಬರ್ತೀನಿ, ಸಿದ್ದರಾಮಯ್ಯವ್ರು ಬರ್ತಾರ ಅಂತ ಸವಾಲು ಆಗ್ತಾ ಇದ್ದಾರೆ ಕುಮಾರಸ್ವಾಮಿ. ಕುಮಾರಸ್ವಾಮಿಗೆ ಉತ್ತರನೇ ಕೊಡಲ್ಲ, ಯಾಕಂದ್ರೆ ಸುಳ್ಳಿನ ಅದನ್ನೇ ಬಂಡವಾಳ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವರು. ಬರೀ ಸುಳ್ಳೆ ಹೇಳೋದು. ಇವತ್ತು ಸುಮಾರು 1 ಕೋಟಿಯಷ್ಟು ಜನರು ಮಹಿಳೆಯರು ಪ್ರಯಾಣ ಮಾಡಿದರೆ ಬಸ್ನಲ್ಲಿ ಫ್ರೀಯಾಗಿ, ಅದು ಸಾಧನೆ ಅಲ್ವಾ? ಇದನ್ನು ಸಹಿಸೋಕ್ಕಾಗಲ್ಲ ಅವರಿಗೆ. ನಾವು 17ನೇ ತಾರೀಕಿಗೆ 1 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿರ್ತಕ್ಕಂಥದ್ದನ್ನು ನಾವು ಅದನ್ನು ಆಚರಣೆ ಮಾಡಬೇಕು ಅಂತ ಇದ್ದೀವಿ. ನಾವು ಇದನ್ನು ಸಹಿಸೋಕ್ಕಾಗ್ತದೆ. ದ್ವೇಷ ಅಷ್ಟೇ. ಅದೇ ಹೇಳಿದ್ನಲ್ಲ, ಬರೀ ಸುಳ್ಳು ಬಿಟ್ಟರೆ ಏನೂ ಗೊತ್ತಿಲ್ಲ ಅವರಿಗೆ. ಸುಳ್ಳೆ ಆರೋಪ ಮಾಡೋದು. ನೀವು ಎಲ್ಲ ಬರೀತೀರಲ್ಲ, ಪ್ರಶ್ನೆ ಕೇಳ್ತೀರಲ್ಲ, ಸುಳ್ಳು ಅಂತ ಗೊತ್ತಿದ್ರು ಕೇಳ್ತೀರಿ ಪ್ರಶ್ನೆಗಳನ್ನ. ಏನು ಕೆಲವು